Good morning, students. I am Dr. H.B. Jalajakshi, Associate Professor, Department of Sociology, Women's College, Ballari. So, we have started already the first chapter, Introduction to Sociology. In that, we finished meaning and definitions, introduction, and origin and development of sociology, then nature of sociology. So now I am going to take the subject matter of sociology. ಸಮಾಜಶಾಸ್ತ್ರದ ಅಧ್ಯಯನ ವಿಷಯದ ಬಗ್ಗೆ ಇವತ್ತಿನ ದಿನ ಕ್ಲಾಸ್ ತಗೊಳ್ತಾ ಇದ್ದೀನಿ. Every subject has its own subject matter. In the same way, sociology has also its own subject matter. See, for example, economics, it has its own subject matter. Physics, it has its own subject matter. Political science, it has its own subject matter. In the same way, sociology has also its own subject matter. We'll see one by one. ಪ್ರತಿಯೊಂದು ವಿಜ್ಞಾನವೂ ಕೂಡ ಪ್ರತಿಯೊಂದು ವಿಷಯವೂ ಕೂಡ ತನ್ನದೇ ಆದಂತಹ ಅಧ್ಯಯನ ವಿಷಯಗಳನ್ನು ಹೊಂದಿರುತ್ತೆ. ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರ ಕೂಡ ಹೊಂದಿದೆ. ಅರ್ಥಶಾಸ್ತ್ರ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಇತಿಹಾಸ ಇರ್ಬೋದು, ಭೌತಶಾಸ್ತ್ರ, ಎಲ್ಲ ಸಬ್ಜೆಕ್ಟ್ಗಳು ಕೂಡ ತನ್ನದೇ ಆದಂತಹ ಒಂದು ಅಧ್ಯಯನ ವಿಷಯಗಳನ್ನು ಅವು ಹೊಂದಿರುತ್ತೆ ಅಂತ ಹೇಳಿ ಹೇಳ್ಬೋದು. ದ ಫಸ್ಟ್ ಒನ್, ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ, ಮಾನವ ಸಮಾಜದ ಅಧ್ಯಯನ. ಇಟ್ ಸ್ಟಡೀಸ್, sociology studies the human, that is origin and development of human society and its development, its growth and the evolution of the human society. It analyzes all the stages of the evolution of human society. It also studies different races, groups, communities, welfare programs, and this will also helpful for giving certain suggestions to the welfare of the society. ನೋಡಿ, ಇದು ಮಾನವ ಸಮಾಜದ ಅಧ್ಯಯನವನ್ನು ಮಾಡ್ತದೆ. ಮಾನವ ಸಮಾಜದ ಉಗಮ, ಬೆಳವಣಿಗೆ, ಅಭಿವೃದ್ಧಿ ಹಾಗೂ ಮಾನವ ಸಮಾಜದ ವಿಕಾಸದ ವಿವಿಧ ಹಂತಗಳನ್ನು ಅದು ವಿಶ್ಲೇಷಣೆ ಮಾಡುತ್ತದೆ. ಸಮಾಜದ ವಿವಿಧ ಜನಾಂಗ, ಸಮೂಹ ಹಾಗೂ ಸಮುದಾಯಗಳಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಮಾಜಶಾಸ್ತ್ರವು ಅಗತ್ಯವಾದ ಸಲಹೆ ಸೂಚನೆಗಳನ್ನು ಕೂಡ ಅದು ನೀಡುತ್ತದೆ. ಹೀಗಾಗಿ ಮಾನವ ಸಮಾಜದ ಕಲ್ಯಾಣವೇ ಇದರ ಮುಖ್ಯ ಒಂದು ಅಧ್ಯಯನ ವಿಷಯವಾಗಿದೆ ಅಂತ ಹೇಳ್ಬೋದು. ದ ಸೆಕೆಂಡ್ ಒನ್, ಅನಲೈಸಸ್ ಗ್ರೂಪ್ ಲೈಫ್, ಸಮೂಹ ಜೀವನವನ್ನು ವಿವರಿಸುತ್ತದೆ. ಸೊ ವಿ ಆಲ್ ನೋ ದಟ್ ಮ್ಯಾನ್ ಇಸ್ ಎ ಸೋಷಿಯಲ್ ಬೀಯಿಂಗ್. ಅರಿಸ್ಟಾಟಲ್ ಸೇಸ್ ದಟ್ ಮ್ಯಾನ್ ಇಸ್ ಎ ಸೋಷಿಯಲ್ ಬೀಯಿಂಗ್ and he cannot live without group. It studies groups like family, school, college, church, organization, etc. See, it analyzes, it discusses about the groups. It may be family or school or college, church, organization, etc. ನೋಡಿ, ಇದು ಸಮೂಹ ಜೀವನವನ್ನು ವಿವರಿಸ್ತದೆ. ಸಮೂಹ ಅಂದರೆ ಈಗ ಮನುಷ್ಯ ಆಗಲ್ಲ. ಅವನೊಬ್ಬ ಸಾಮಾಜಿಕ ಜೀವಿ, ಅವನು ಸಮೂಹವನ್ನು ಬಿಟ್ಟು ಬದುಕಿರಲಾರ. ಹಾಗಾಗಿ ಈ ಮಾನವನ ಸಮೂಹಗಳಾದಂಥ ಕುಟುಂಬ, ಶಾಲೆ, ಕಾಲೇಜ್ಗಳು, ಚರ್ಚು, ಸಂಘಟನೆ, ಇವೆಲ್ಲದನ್ನು ಅದು ಅಧ್ಯಯನ ಮಾಡುತ್ತದೆ. ದ ನೆಕ್ಸ್ಟ್ ಒನ್, ಇಟ್ ಎಕ್ಸ್ಪ್ಲೈನ್ಸ್ ಕಲ್ಚರ್ ಅಂಡ್ ಸಿವಿಲೈಸೇಷನ್ಸ್. ಕಲ್ಚರ್ ಇನ್ಕ್ಲೂಡ್ಸ್ ಆರ್ಟ್, ಲಿಟ್ರೇಚರ್, ಬಿಲೀಫ್, ಫೋಕ್ವೇಸ್, ಮೋರ್ಸ್, ರಿಲಿಜನ್, etc. McIver and Page says
what we are is culture, what we use or what we have is civilization. So that means culture, the word culture is introduced by W.B. Tyler. Once he want to study the tribal society, he want to understand the life of that people. So that's why he put the name for all these things, culture. So that's why culture includes art, literature, values, mores, beliefs, then traditions, customs, the dress, food, all these include in ideas, ideologies, values, mores, all this comes under culture. So that's why what he says, McIver and Page, what we are is culture, what we have is civilization. ನೋಡಿ, ಸಂಸ್ಕೃತಿ ಮತ್ತು ನಾಗರಿಕತೆಯನ್ನ ಅದು ವಿವರಿಸುತ್ತದೆ. ಅಂದ್ರೆ ಸಂಸ್ಕೃತಿ ಅಂದ್ರೆ ಏನು? W.B. ಟೈಲರ್ ಅವರು ಒಂದು ಸರಿ ಆದಿವಾಸಿ ಸಮೂಹವನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಈ ಸಮೂಹದ ಎಲ್ಲ ಸಾಮಾಜಿಕ, ಆರ್ಥಿಕ, ಎಲ್ಲಾ ತರದ ಜೀವನವನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅವರ ಸಂಸ್ಕೃತಿ ಏನು, ಅವರ ನಂಬಿಕೆಗಳೇನು, ಇದೆಲ್ಲದನ್ನ ಅವರು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವ್ರು ಈ ಹೆಸರನ್ನ ಕೊಡ್ತಾರೆ ಸಂಸ್ಕೃತಿ ಅಂತ. ಈ ಸಂಸ್ಕೃತಿ ಅನ್ನೋದು ಕಲೆ, ಸಾಹಿತ್ಯ, ನಂಬಿಕೆ ಅಥವಾ ನಿರ್ಬಂಧಗಳು, ನಿಯಮಗಳು, ಧರ್ಮ, ವಿಚಾರ, ಮೌಲ್ಯಗಳು ಎಲ್ಲವನ್ನ ಒಳಗೊಂಡಿರುವಂಥದ್ದು. ಅದಕ್ಕೆ ಮೆಕೈವರ್ ಪೇಜ್ ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಏನಾಗಿದ್ದೇವೆ ಎಂಬುದು ಸಂಸ್ಕೃತಿ ಆದರೆ, ನಾವು ಏನನ್ನು ಉಪಯೋಗಿಸುತ್ತೇವೆ ಅಥವಾ ನಾವೇನನ್ನು ಹೊಂದಿದ್ದೇವೆ ಎಂಬುದು ನಾಗರಿಕತೆ ಆಗ್ತದೆ. ಅಂದರೆ ಇಲ್ಲಿ ಸಂಸ್ಕೃತಿ ಅಂದ್ರೇನು? ನಾವೇನಾಗಿದ್ದೀವಿ, ನಮ್ಮ ಬಿಹೇವಿಯರ್ ಏನು, ನಾವು ನಡ್ಕೊಳ್ಳೋ ರೀತಿ ಏನು, ನಾವೇನಾಗಿದ್ದೀವಿ ಅಂತ ತೋರಿಸೋದು ಸಂಸ್ಕೃತಿ. ನಾವು ಏನೇನು ಹೊಂದಿದ್ದೀವಿ, TV ಇರ್ಬೋದು ಅಥವಾ AC ಇರ್ಬೋದು ಅಥವಾ ನೀವೇನೇನು ಇದೆಯಲ್ಲ ಮಾಡ್ರನ್ ಥಿಂಗ್ಸ್, ಅದಿದ್ರೆ ಅದನ್ನ ಸಿವಿಲೈಸೇಷನ್ ಅಂತ ಹೇಳಿ, ನಾಗರಿಕತೆ ಅಂತ ಹೇಳಿ ಕರಿತೀವಿ. ಸೊ ಹಂಗಾಗಿ ಅವ್ರು ಈ ರೀತಿಯಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್, ಸ್ಟಡಿ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. Sociology studies like family, education institution, marriage, bank, etc., etc. It studies all kinds of institutions: social institution, political institution, religious institution, economic institutions, each. So totally it studies the social institution. ಇಲ್ಲಿ ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡ್ತದೆ. ಇಲ್ಲಿ ಎಲ್ಲ ಥರದ ಸಂಸ್ಥೆಗಳಿವೆ. ಉದಾಹರಣೆಗೆ ಸಾಮಾಜಿಕ ಸಂಸ್ಥೆಗಳಿವೆ, ಅದು ಕುಟುಂಬ, ಶಿಕ್ಷಣ, ವಿವಾಹ, ಪ್ರಾಪರ್ಟಿ, ಕ್ಯಾಸ್ಟ್ ಸಿಸ್ಟಮ್, ಜಾತಿ ಇವೆಲ್ಲ ಆಗಿರ್ಬೋದು. ಧಾರ್ಮಿಕ ಸಂಸ್ಥೆಗಳಾದಂತಹ ಈಗ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಮಠ್ಸು, ಟೆಂಪಲ್ಸು, ಇವೆಲ್ಲದು, ಫೋರ್ಡ್ ಫೌಂಡೇಶನ್, ಇದು ಕೂಡ ಧಾರ್ಮಿಕ ಸಂಸ್ಥೆ ಅಂತ ಹೇಳ್ತೀವಿ. ರಾಜಕೀಯ ಸಂಸ್ಥೆ ಅಂತಂದರೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಆಲ್. ರಾಜಕೀಯ ಪಕ್ಷಗಳು, ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲವೂ ಅದರೊಳಗೆ ಬರುತ್ತೆ. ಸೊ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಬ್ಯಾಂಕು, ಕಾಮರ್ಸು, ಟ್ರೇಡ್, ಇವೆಲ್ಲ ಆರ್ಗನೈಸೇಷನ್ಸ್ ಇದೆಯಲ್ಲ ಅದು. ಆದರೆ ಸಮಾಜಶಾಸ್ತ್ರ ಬರೀ ಸಾಮಾಜಿಕ ಸಂಸ್ಥೆಗಳನ್ನು ಮಾತ್ರ ಅಧ್ಯಯನ ಮಾಡುತ್ತದೆ. ಸೊ ಅದು ಇಲ್ಲಿ ಬಹಳ ಮುಖ್ಯವಾಗ್ತದೆ ಅಂತ. ಸೊ ಇಲ್ಲಿ ಕುಟುಂಬ ಅದು ಹೇಗೆ ಬಂತು, ಶೈಕ್ಷಣಿಕ ಸಂಘ ಸಂಸ್ಥೆಗಳು ಹೇಗೆ ಹುಟ್ಕೊಂಡು, ವಿವಾಹ ಏನು ಕೆಲಸ ಮಾಡುತ್ತೆ, ಹೀಗೆ ಎಲ್ಲದನ್ನ ಅದು ಅಧ್ಯಯನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಸ್ಟಡಿ ಆಫ್ ಸೋಷಿಯಲ್ ಪ್ರಾಸೆಸ್. ಇಟ್ ಸ್ಟಡೀಸ್ ಕೋಆಪರೇಷನ್, ಕಾಂಪಿಟೇಷನ್, ಕಾನ್ಫ್ಲಿಕ್ಟ್, ಅಕಾಮಡೇಷನ್, ಎಟ್ಸೆಟ್ರಾ. ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ ಅಂತ ಹೇಳಿ ಕರಿತೀವಿ. ಸೊ ಹಿಯರ್, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ process, social processes. What is that? Cooperation, ಸಹಕಾರ, ಕಾಂಪಿಟೇಷನ್, ಸ್ಪರ್ಧೆ, ಕಾನ್ಫ್ಲಿಕ್ಟ್,
ಸಂಘರ್ಷ, ಅಕಾಮಡೇಷನ್ ಹೊಂದಾಣಿಕೆ. ಅಕಾಮಡೇಷನ್ ಅಂದರೆ ಮನೆ ವಾಸ ಮಾಡೋದಲ್ಲ, ಹೊಂದಾಣಿಕೆ ಅಂತ. ಸೊ ಕೋಆಪರೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಸೊಸೈಟಿ. ವಿತೌಟ್ ಕೋಆಪರೇಷನ್ society cannot move. So if there is no competition in the society, the people cannot come forward. So there is always conflict in the society. So conflict between the caste and caste, conflicts between the communities, conflict between husband and wife. So that is there. And accommodation, that is adjustment. So here accommodation means that is there is a mediator can be bring adjustment between the husband and wife. So these are the process studied by sociology. ಸಮಾಜಶಾಸ್ತ್ರ ಸಾಮಾಜಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡುತ್ತದೆ. ಅದು ಅದರ ಅಧ್ಯಯನ ವಿಷಯವಾಗಿದೆ. ಉದಾಹರಣೆಗೆ ಸಹಕಾರ. ಸಹಕಾರ ಅಂದ್ರೇನು? ಇಲ್ಲಿ ಪ್ರತ್ಯಕ್ಷ ಸಹಕಾರ, ಪರೋಕ್ಷ ಸಹಕಾರ ಅಂತ ಹೇಳ್ತೀವಿ. ಈಗ ನೀವು ಕ್ಲಾಸಿಗೆ ನೇರವಾಗಿ ಬಂದು ಕ್ಲಾಸಿಗೆ ಕೂತ್ಕೊಳ್ತಿರಲ್ಲ, ದಟ್ ಈಸ್ ಡೈರೆಕ್ಟ್ ಕೋಆಪರೇಷನ್. ಸೊ ಈಗ ನಾನು ಆನ್ಲೈನ್ ಕ್ಲಾಸ್ ತಗೊಂತೀನಲ್ಲ, ಅದನ್ನು ನಾವು ಇಂಡೈರೆಕ್ಟ್ ಕೋಆಪರೇಷನ್ ಅಂತ ಹೇಳ್ಬೋದು. ಕಾಂಪಿಟೇಷನ್, ಸ್ಪರ್ಧೆ. ಸಮಾಜದಲ್ಲಿ ಸ್ಪರ್ಧೆ ಅನ್ನೋದು ಇದ್ದೇ ಇರುತ್ತೆ. ಅದಿಲ್ಲದೆ ಸಮಾಜ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೀವು ಓದೋದ್ರೊಳಗೆ ಒಬ್ರಿಗೊಬ್ರು ಕಾಂಪೀಟ್ ಮಾಡಿದರೆ ನೀವು ಮುಂದೆ ಬರ್ತೀರಾ, ರ್ಯಾಂಕ್ ಬರ್ತೀರಾ. ಅದು ಈ ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಕಂಡು ಬರುತ್ತೆ. ಇನ್ನು ಕಾನ್ಫ್ಲಿಕ್ಟ್ ಅಂದರೆ ಸಂಘರ್ಷ. ಈ ಸಂಘರ್ಷ ಅನ್ನೋದು ಸಮಾಜದಲ್ಲಿ ಇದ್ದೇ ಇದೆ. ಕುಟುಂಬಗಳ ನಡುವೆ, ಸಮುದಾಯಗಳ ನಡುವೆ, ಸಮೂಹಗಳ ನಡುವೆ, ಅಥವಾ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ನಡುವೆ, ಈ ಥರದಲ್ಲಿ ಎಲ್ಲ ರೀತಿಯಲ್ಲಿ ಸಂಘರ್ಷ ಅನ್ನೋದು ಇದ್ದೇ ಇರುತ್ತೆ. ಇವೆಲ್ಲವೂ ಕೂಡ ಸಾಮಾಜಿಕ ಪ್ರಕ್ರಿಯೆಗಳೇ ಆಗಿವೆ. ಅಕಾಮಡೇಷನ್ ಅಂದರೆ ಹೊಂದಾಣಿಕೆ. ಇದೆಲ್ಲದರ ನಡುವೆ ಹೊಂದಾಣಿಕೆ ಬೇಕೇ ಬೇಕು. ಇವತ್ತು 2 ದೇಶ ಹೊಡೆದಾಡ್ತಾ ಇದ್ರೆ 3ನೇ ದೇಶ ಬಂದು ಅಲ್ಲಿ ಹೊಂದಾಣಿಕೆ ಮಾಡುತ್ತೆ. ಗಂಡ ಹೆಂಡತಿ ಜಗಳ ಮಾಡ್ತಿದ್ರೆ 3ನೇವ್ರು ಬಂದು ಅದನ್ನು ಹೊಂದಾಣಿಕೆ ಮಾಡಿಕೊಡ್ತಾರೆ ಗಂಡ ಹೆಂಡತಿ ನಡುವೆ. ಸೊ ಸಮೂಹಗಳ ನಡುವೆ ಹೊಡೆದಾಟ ಇತ್ತಂದರೆ ಅಲ್ಲಿ ಕೂಡ ಹೊಂದಾಣಿಕೆ ಮಾಡ್ತಾರೆ. ಇವು ಇಲ್ಲಿ ನಮ್ಮ ಸಮಾಜಶಾಸ್ತ್ರದ ಪ್ರಮುಖವಾದ ಪ್ರಕ್ರಿಯೆಗಳು. ಇದನ್ನ ನಮ್ಮ ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತದೆ. ಸ್ಟಡಿ ಆಫ್ ಡೆಮೋಗ್ರಫಿ, ಜನಸಂಖ್ಯಾ ಅಧ್ಯಯನ. ಸಿ ಹೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅ ಸ್ಪೆಷಲ್ ಸ್ಟಡಿ ಆಫ್ ಸೋಶಿಯಾಲಜಿ. ಇಟ್ ಸ್ಟಡೀಸ್ ದ ಪಾಪ್ಯುಲೇಷನ್, the density of population, the distribution of population. So it gives very much importance. So without demography, we cannot understand where population is distributed. So what is the density of the population or a particular area? So this is very important aspect of sociology. ಸಮಾಜಶಾಸ್ತ್ರ ಜನಸಂಖ್ಯೆ ಅಧ್ಯಯನವನ್ನು ಮಾಡುತ್ತದೆ. ಜನಸಂಖ್ಯೆ ಅಧ್ಯಯನ ಅಂದ್ರೇನು? ಈಗ ನಮ್ಮಲ್ಲಿ ಭಾರತದಲ್ಲಿ ಜನಸಂಖ್ಯೆ ಅಧ್ಯಯನ, ಜನಸಂಖ್ಯೆ ಎಷ್ಟಿದೆ, ಗಂಡು ಎಷ್ಟಿದೆ, ಹೆಣ್ಣು ಮಕ್ಕಳು ಎಷ್ಟಿದ್ದಾರೆ, ಮಕ್ಕಳ ಸಂಖ್ಯೆ ಎಷ್ಟಿದೆ, ಮುದುಕರ ಜನಸಂಖ್ಯೆ ಎಷ್ಟಿದೆ, ಮತ್ತೆ ಜನಸಾಂದ್ರತೆ ಎಲ್ಲಿದೆ, ಎಷ್ಟಿದೆ, ಜನಸಾಂದ್ರತೆ ಅಂದರೆ ಏನು, ಜನಸಂಖ್ಯೆ ಹಂಚಿಕೆ ಎಲ್ಲೆಲ್ಲಾಗಿದೆ. ಉದಾಹರಣೆಗೆ ನಗರಗಳಲ್ಲಿ ಜಾಸ್ತಿ ಜನಸಂಖ್ಯೆ ಇರುತ್ತೆ, ಗ್ರಾಮಗಳಲ್ಲಿ ಕಡಿಮೆ ಇರುತ್ತೆ. ಒಂದು ಉದಾಹರಣೆಗೆ ಅರ್ಬನಲ್ಲಿ ಈಗ ನೀವು ಒಂದು ವಿಲೇಜ್ ತಗೊಳ್ರಿ, ವಿಲೇಜಲ್ಲಿ ಎಷ್ಟಿರುತ್ತೆ ಒಂದು ಜನಸಂಖ್ಯೆ? 1,000 ಇರ್ಬೋದು, 5,000 ಇರ್ಬೋದು, 6,000 ಇರ್ಬೋದು, ಒಂದು 10,000 ಇರ್ಬೋದು. ಅದೇ ನೀವು ನಗರಗಳಲ್ಲಿ ಬೆಂಗಳೂರು ತಗೊಂಡ್ರೆ ಒಂದೊಂದು ಏರಿಯಾದಲ್ಲಿ ಇರುತ್ತೆ 1,00,000 ಪಾಪ್ಯುಲೇಷನ್, ಒಂದೊಂದು ಸಣ್ಣ ಸಣ್ಣ ಏರಿಯಾದಲ್ಲಿ. ಹೀಗೆ ಭೌಗೋಳಿಕ ಹಂಚಿಕೆ ಹೇಗಾಗಿದೆ, ಜನಸಂಖ್ಯೆ ಹಂಚಿಕೆ ಹೇಗಾಗಿದೆ ಅದನ್ನು ಕೂಡ ಅದು ಅಧ್ಯಯನ ಮಾಡ್ತದೆ. ಸ್ಟಡಿ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಸಾಮಾಜಿಕ ಸ್ತರ ವಿನ್ಯಾಸದ ಅಧ್ಯಯನ. ಇಟ್ ಸ್ಟಡೀಸ್ ಕ್ಲಾಸ್, ಕ್ಯಾಸ್ಟ್, ಎಸ್ಟೇಟ್ ಅಂಡ್ ಸ್ಲೇವರಿ. ಸಮಾಜಶಾಸ್ತ್ರ, ಸೊ ದಟ್ ಈಸ್ ಇಟ್ ಸ್ಟಡೀಸ್ ದ ಕ್ಯಾಸ್ಟ್, ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕ್ಯಾಸ್ಟ್, ವಾಟ್ ಆರ್ ದ ಚೇಂಜಸ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದ ಕ್ಯಾಸ್ಟ್, ವಾಟ್ ಈಸ್ ಕ್ಲಾಸ್, ವಾಟ್ ಆರ್ ದ ಕ್ರೈಟೀರಿಯಾ ಆಫ್ ಕ್ಲಾಸ್,
What is estate? So how it came into existence? What is slavery? So in this way. ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಸಮಾಜ ಯಾವಾಗಲೂ ವರ್ಟಿಕಲ್ ರೂಪದಲ್ಲಿ ಇರ್ತದೆ, ಏಣಿ ಶ್ರೇಣಿ ರೂಪದಲ್ಲಿ. ಸೊ ಇದರೊಳಗೆ ವರ್ಗ, ಜಾತಿ, ಎಸ್ಟೇಟ್ ಮತ್ತು ಗುಲಾಮತ್ವ ಇವಿಷ್ಟು ಕೂಡ ಸಾಮಾಜಿಕ ಸ್ತರ ವಿನ್ಯಾಸದ ರೂಪಗಳು. ಇದನ್ನು ಕೂಡ ಅದು ಅಧ್ಯಯನ ಮಾಡ್ತದೆ. ಮುಂದೆ ನಿಮಗೆ ಬರುತ್ತೆ, ಆವಾಗ ಅದನ್ನು ಹೇಳ್ತೀನಿ. ವರ್ಗದ ಮುಖ್ಯ ಅಂಶಗಳು ಯಾವುದು, ಜಾತಿ ಹೆಂಗೆ ಹುಟ್ಕೊಳ್ತು, ಎಸ್ಟೇಟ್ ಹೇಗೆ ಬಂತು, ಗುಲಾಮಗಿರಿ ಹೇಗೆ ಬಂತು ಅನ್ನೋದನ್ನು ಅದು ಹೇಳುತ್ತೆ. ನೆಕ್ಸ್ಟ್, ಸ್ಟಡಿ ಆಫ್ ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆಯನ್ನು ಅಧ್ಯಯನ ಮಾಡ್ತದೆ. ಸೊ society is not a static, it is dynamic, it is always changing. Change is the law of nature. So that is sociology interested in study of social change. Social change means change in the or any transformation in the social relationships. ಸಾಮಾಜಿಕ ಸಂಬಂಧಗಳ ಅಧ್ಯಯನ ಮಾಡ್ತದೆ, ಸಾಮಾಜಿಕ ಪರಿವರ್ತನೆ ಅಧ್ಯಯನ ಮಾಡ್ತದೆ. ಪರಿವರ್ತನೆ ಅನ್ನೋದು ಸಮಾಜದ ಒಂದು ನಿಯಮ ಅಥವಾ ಪ್ರಕೃತಿ ಒಂದು ನಿಯಮ. ನಾವು ಹೀಗಿದ್ದೀವಿ ಅಂದರೆ ಹೀಗೆ ಇರೋಕ್ಕಾಗಲ್ಲ, ಬದಲಾವಣೆ ಆಗ್ತಾನೆ ಇರಬೇಕು. ಸಾಮಾಜಿಕ ಸಂಬಂಧಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಸಾಮಾಜಿಕ ಬದಲಾವಣೆ ಅಂತ ಕರಿತೀವಿ. ಅದು ತಂದೆ ಮಕ್ಕಳಲ್ಲೇ ಆದ ಸಂಬಂಧಗಳಲ್ಲಿ ಬದಲಾವಣೆ ಆಗಿದೆ. ಇವಾಗ ಮುಂಚಿನ ಥರ ಇಲ್ಲ. ತಂದೆ ಕಂಡ್ರೆ ಹೆದರ್ತಿದ್ರು, ಈಗ ಯಾರು ಹೆದರಲ್ಲ. ಗುರು ಕಂಡ್ರೆ ಭಯ ಭಕ್ತಿ ಇತ್ತು, ಇವಾಗಿಲ್ಲ. ಹೀಗೆ ಸಂಬಂಧಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ. ನೆಕ್ಸ್ಟ್ ಒನ್, ಸ್ಟಡಿ ಆಫ್ ಹೆರಿಡಿಟ್ರಿ ಆ್ಯಂಡ್ ಎನ್ವೈರ್ಮೆಂಟ್, ಅನುವಂಶೀಯತೆ ಮತ್ತು ಪರಿಸರದ ಅಧ್ಯಯನವನ್ನು ಕೂಡ ಮಾಡ್ತದೆ. ಹೆರಿಡಿಟ್ರಿ ಎಲ್ಲಿಂದ ಬಂತು, ಈಗ ನಾವು ಕಾಯಿಲೆ ನೋಡಿದಾಗ, ರೋಗಗಳು ಬಂದಾಗ ಇದು ಯಾಕೆ ಬಂತು, ಈಗ ಇವ್ರ ಮನೇಲಿ ಯಾಕೆ ಬರೀ ಹೆಣ್ಮಕ್ಳೇ ಹುಟ್ಟಿದೆ, ಸೊ ಹೆರಿಡಿಟ್ರಿ ನೋಡಿದಾಗ ಅವ್ರ ಮನೇಲೆಲ್ಲ ಹೆಣ್ಮಕ್ಳು ಹುಟ್ಟಿರುತ್ತೆ. ಮತ್ತು ಪರಿಸರದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಯಾಕೆ ಈ ಪರಿಸರ ಹಾಳಾಗ್ತಾ ಇದೆ, ಇದಕ್ಕೆ ಕಾರಣ ಏನು. ಸೊ ಇಲ್ಲಿ ಶಬ್ದ ಮಾಲಿನ್ಯ ಯಾಕಾಗ್ತಿದೆ, ವಾಯು ಮಾಲಿನ್ಯ, ಇದನ್ನೆಲ್ಲ ನಾವು ನಮ್ಮ ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಒನ್, ಫಾರ್ಮುಲೇಟಿಂಗ್ ನ್ಯೂ ಕಾನ್ಸೆಪ್ಟ್ಸ್ ಆ್ಯಂಡ್ ಥಿಯರೀಸ್, ಹೊಸ ಪರಿಕಲ್ಪನೆ ಮತ್ತು ಸಿದ್ಧಾಂತಗಳ ಸ್ಥಾಪನೆ. ಹೊಸ ಪರಿಕಲ್ಪನೆ ಸೊ ಅಂದರೆ ಹೊಸ ಕಾನ್ಸೆಪ್ಟ್ಗಳನ್ನು ಅದು ಹುಟ್ಟಾಕ್ತದೆ. It create new concepts. For example, in India, the Sanskritization and Westernization. So these two concepts are introduced by Dr. M.N. Srinivas. And he construct a theory called Sanskritization, Westernization, Brahmanization, dominant caste. So these are the new concept. So in different sociologists have developed their own concepts. ನೋಡಿ, ಇಲ್ಲಿ ಹೊಸ ಪರಿಕಲ್ಪನೆಗಳು ಮತ್ತು ಸಿದ್ಧಾಂತಗಳನ್ನು ಅದು ಹುಟ್ಟಾಕತ್ತೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ M.N. ಶ್ರೀನಿವಾಸ್ ಅವರು, ಭಾರತದ ಸಮಾಜಶಾಸ್ತ್ರಜ್ಞರು, ಅವರು ಸಂಸ್ಕೃತೀಕರಣ ಮತ್ತು ಪಾಶ್ಚಾತ್ಯೀಕರಣ ಅಂತ ಒಂದು ಹೊಸ ಕಲ್ಪನೆಗಳನ್ನು ಹುಟ್ಟಾಕ್ತಾರೆ. ಅದೇ ಥರ ಸಿದ್ಧಾಂತಗಳನ್ನು ಡಾಮಿನೆಂಟ್ ಕಾಸ್ಟ್, ಪ್ರಬಲ ಜಾತಿಗಳು ಅನ್ನುವಂಥ ಕಾನ್ಸೆಪ್ಟ್ ಕೂಡ ಅವ್ರದ್ದೇ ಆಗಿದೆ. ಸೊ ಹೀಗೆ ಸಮಾಜಶಾಸ್ತ್ರ ಹೊಸ ಪರಿಕಲ್ಪನೆಗಳನ್ನು ಹುಟ್ಟು ಹಾಕ್ತದೆ. The last one, exploration of specialized branches, ಅಂದರೆ ವಿಶಿಷ್ಟ ಶಾಖೆಗಳ ಶೋಧನೆ. So now you know that in the year 1839, that is a new subject, sociology, has been established by the Auguste Comte. But now it has grown in like a big tree. Now we have several branches like urban sociology, rural sociology, and industrial sociology, demography, and military sociology, and sociology of nursing, and medical sociology. In this way, several branches have been explored in sociology. ನೋಡಿ, ಅನೇಕ ಶಾಖೆಗಳ ಶೋಧನೆ ಆಯಿತು ನಮ್ಮಲ್ಲಿ. ಸಮಾಜಶಾಸ್ತ್ರ 1839 ಬಂತು. ಆ ನಂತರದಲ್ಲಿ ಅದಿವತ್ತು ಬೆಳೆದು ದೊಡ್ಡ ಹೆಮ್ಮರಾಗಿದೆ. ಅನೇಕ ಶಾಖೆಗಳು, ಬ್ರಾಂಚ್ಗಳು ಬಂದಿವೆ. ಗ್ರಾಮೀಣ ಸಮಾಜಶಾಸ್ತ್ರ, ನಗರ ಸಮಾಜಶಾಸ್ತ್ರ, ಕೈಗಾರಿಕಾ ಸಮಾಜಶಾಸ್ತ್ರ, ಅಥವಾ ಸೋಶಾಲಜಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಯ ಸಮಾಜಶಾಸ್ತ್ರ, ಮಿಲಿಟರಿ ಸಮಾಜಶಾಸ್ತ್ರ ಅಥವಾ ಸೈನಿಕ ಸಮಾಜಶಾಸ್ತ್ರ, ಸೋಶಾಲಜಿ ಆಫ್ ಸ್ಯಾನಿಟೇಷನ್, ಸ್ವಚ್ಛತಾ ಸಮಾಜಶಾಸ್ತ್ರ, ಆಮೇಲೆ ವೈದ್ಯಕೀಯ ಸಮಾಜಶಾಸ್ತ್ರ, ನರ್ಸಿಂಗ್. ಈ ಥರದಲ್ಲಿ ಇವತ್ತು ಸೆವೆರಲ್ ಶಾಖೆಗಳು ಇವತ್ತು ಬಂದಿವೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಕೂಡ
ನಮ್ಮ ಸಮಾಜಶಾಸ್ತ್ರದ ಅಧ್ಯಯನ ವಿಷಯವಾಗಿದೆ ಅಂತ ಹೇಳಿ ಹೇಳ್ಬೋದು. ಥ್ಯಾಂಕ್ ಯು.